ತಂದೆಯಾದಂತಹ ದಶರಥ ಭೂಪತಿಯಿಂದ ಆಜ್ಞೆಯನ್ನು ಪಡೆದುಕೊಂಡು ನನ್ನೊಂದಿಗೆ ಬಂದವರು. ನಿಜ. ತಂದೆಯಲ್ಲಿ ನಿಮ್ಮನ್ನು ಕಳಿಸಿಕೊಡಬೇಕು ಅಂತ ಕೇಳುವ ಸಂದರ್ಭದಲ್ಲಿ ಪೂರ್ಣ 16 ವರ್ಷವೇ ನಾನು ರಾಜೀವಲೋಚನ ಇನ್ನು ಬಗ್ಗೆ ಇದ್ದಂತಹ ಭಾವನೆ ಇನ್ನು ನೀನು ಸಣ್ಣ ಮಗನೇ ಬೆಳೆದು ದೊಡ್ಡವನಾಗಿದ್ದಿ ಎನ್ನುವಂತಹ ಕಲ್ಪನೆ ಅವನಿಗಿಲ್ಲ. ಯಾಕೆಂದ್ರೆ ಅವನ ಆಯುಸ್ಸು 60,000 ವರ್ಷಗಳು, ಅದರಲ್ಲಿ 16 ವರ್ಷದ ದೊಡ್ಡ ವಿಷಯ ಎಲ್ಲ ಬಿಡು. ಹಾಗಾಗಿ ಮಕ್ಕಳೊಡನೆ ಆಟವಾಡುವಂತಹ ಆ ಸಂದರ್ಭದಲ್ಲಿ ಸಂತೋಷವನ್ನು ಅನುಭವಿಸ್ತಾ ಇದ್ದಂತಹ ದಶರಥ ಭೂಪತಿಗೆ ನಿಮ್ಮನ್ನು ಕಳುಹಿಸಲು ಮನಸ್ಸೊಪ್ಪಲಿಲ್ಲ. ಬೇಡ ಬೇಡ ಅಂತಲೇ ಹೇಳಿ. ಸತ್ಯಾಯ ಮಿತ ಭಾಷಿಣ, ಸತ್ಯವನ್ನೇ ಮಾತಾಡಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಕಡಿಮೆಯಾದಂತಹ ಮಾತನ್ನುಳ್ಳವರು ಎಚ್ಚರಿಕೆಯನ್ನು ಕೊಟ್ಟರು ಕಳುಹಿಸುವಲ್ಲಿ ಉದ್ಯುಕ್ತನಾಗಲಿಲ್ಲ ಎನ್ನುವಂತಹ ಊಹೆ ನಿನ್ನ ಅಪ್ಪನಿಗೆ ಉಂಟು. ಮಾತೃವಾತ್ಸಲ್ಯ ಸದಾ ಜಾಗೃತವಾಗಿರ್ತದೆ. ಆದ್ದರಿಂದ ಏನಾದರೂ ನಿಮಗೆ ತೊಂದರೆ ಆಗೋದಿದ್ರೆ ಬಳಲಿಕೆ ಆಗ್ತದ. ವಿದ್ಯಾಭ್ಯಾಸವನ್ನು ಮಾಡಿದ್ದು ಹೌದು ಅಂತಾದರೂ ಗರಡಿಯಲ್ಲಿ ಮೊಳಗಿದವರಲ್ಲ ಎನ್ನುವುದು ದಶರಥನ ಚಿಂತೆ. ಆದ್ದರಿಂದ ಆಯಾಸ ಇರುವುದು ನಿಮಗೆ ಸಹಜ. ಬಳಲಿಕೆ ಇರುವುದಾದರೆ ನನಗೆ ಹೇಳಿ, ಬಳಲಿಕೆಯನ್ನು ನಿವಾರಣೆ ಮಾಡುವಂತಹ ಮಂತ್ರಗಳನ್ನು ಅರಿತವನ. ಆದ್ದರಿಂದ ಇಲ್ಲಿ ಯಾವ ಕಾಲದಲ್ಲೂ ಯಾವ ಸಂದರ್ಭದಲ್ಲೂ ನಿದ್ದೆಯಲ್ಲೂ ಎಚ್ಚರಿಕೆಯಲ್ಲಿ ನಿಮಗೆ ಬಳಲಿಕೆ ಆಗದೇ ಇರತಕ್ಕಂತಹ ವಿಶೇಷವಾದ ಮಂತ್ರವನ್ನು ನಾನು ಉಪದೇಶಿಸ್ತೇನೆ. ಬೇಕಿದೆ ದೇವೇಂದ್ರ ಪದವಿಯನ್ನು ಅಲಂಕರಿಸುವಂತಹ ವಿಶ್ವರೂಪವನ್ನು ಕೊಂದಂತಹ ಕೋಪದಲ್ಲಿ ಆ ಸಂದರ್ಭದಲ್ಲಿ ದೇವೇಂದ್ರವನ್ನು ಕಲ್ತೇನೆ ಅಂತ ಸುಂದರಿಯಂತಹ ಸಂದರ್ಭದಲ್ಲಿ ದದೀಚಿಯ ಬೆನ್ನೆಲುಬನ್ನೇ ವಜ್ರಾಯುಧವನ್ನಾಗಿ ಮಾಡಿ ಇಂದ್ರ ಕೊಂದಂತಹ ಕಥೆ. ಅದಕ್ಕೆ ಹೆಚ್ಚು ಮಹತ್ವ ಇಲ್ಲ ಮಗು. ಆದರೆ ಸತ್ತವ ಯಾರು? ಪುತ್ರಾಸುರ. ಅವ ಯಾರು? ಋಷಿಯ ಮಗ. ಆ ಕಾರಣದಿಂದಾಗಿ ಬ್ರಹ್ಮಹತ್ಯೆಯ ದೋಷ ಇರುವುದರಿಂದ ಆದ್ದರಿಂದ ಮನದಿಂದ ಕೂಡಿದವನಾಗಿ ಅವನಿಗೆ ಅಸೂಯೆಯೂ ಆಯಿತು. ಈ ಸಂದರ್ಭದಲ್ಲಿ ಅದನ್ನು ನೆಗೆಸಲಿಕ್ಕಾಗಿ ಬ್ರಹ್ಮದೇವರೇ ಮೊದಲಾದಂತಹ ವಿಶಿಷ್ಟವಾದಂತಹ
ದೇವತೆಗಳಿಂದಾಗಿ